ಏನ್ ಹಿಡ್ಕೋಬೇಕು ಫಸ್ಟ್ ಏನ್ ಮಾಡ್ಬೇಕು ಈಗ ಕ್ಲಚ್ ಹಿಡ್ಕೋಬೇಕು ಕ್ಲಚ್ ಹಿಡ್ಕೋಬೇಕಾ ಜಯಂತನ್ ಮನೇಲಿ ಅಲ್ಲಿ ಮೆಟ್ಲ ಹತ್ರ ಸ್ವಲ್ಪ ಬಿಸಿಲು ಅಲ್ಲಿ ಇಲ್ಲಿ ಸ್ವಲ್ಪ ಚೆನ್ನಾಗೈತಿ ಇಲ್ಲಿ ಕೋಲ್ಡ್ ಆಗಿ ಸಣ್ಣ ಗಾಳಿ ಬಿಸ್ತಾ ಐತಿ ಇಲ್ಲಿ ಎಲ್ಗೋಗೋಣ ಈಗ ಎಲ್ಗೋಗೋಣ ಈಗ ದೋಸೆ ಇಡ್ಲಿ ಚೆನ್ನಾಗಿರ್ತದೆ ಗುರು ಅಲ್ಲಿ ಪ್ರಶಾಂತ್ಗೆನಾ ನಡಿ ಆಯ್ತು ಅವ್ನ್ ಸಾಕಾದ ಏನ್ ಕಿಂಗ್ ಹೊಡಿತಾವನೆ ಅಂತ. ನಮಸ್ಕಾರ ಎಲ್ರಿಗೂ, ಇವತ್ತಿನ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಎಲ್ರು ಹೆಂಗಿದ್ರಲ್ರ ಸಾಕಾಗಿದ್ರೆ ಅನ್ಕೋತೀನಿ. ಅವತ್ತು ಸಂಡೇ ಆ್ಯಸ್ ಯೂಶ್ವಲ್ ಪಾರ್ಕಿಗೆ ಬಂದಿದ್ದೀವಿ. ಹಿತೇಶ, ನಾನು, ಸ್ಟೇ ಅಂತ. ಅಜಯ್ ಇಲ್ಲ ಇವತ್ತು. ಮಾಮೂಲಿ ವಾಕಿಂಗ್ ಮಾಡಿಕೊಂಡು ಇವಾಗ ಎಲ್ಗೆ ಹೋಗ್ತಾ ಇದ್ದೀವಿ, ಹೋಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಕಾಲ್ಸಕ್ಕೆ ಕುಡಿಯೋಣ ಅಂತ. ಸಂಡೇ ಇವತ್ತು ಮನೇಲಿ ಏನು, ನಿಮ್ಮ ಮನೇಲಿ ಏನು ಸ್ಪೆಷಲ್ ಹಿತೇಶ? ನಿಮ್ಮ ಮನೇಲಿ ಬೆಳಗ್ಗೆ ಬಸ್ಸಾರು ವೈಟ್ ರೈಸ್ ಇದೆ ಅಂತ. ನಿಮ್ಮ ಮನೇಲಿ ನೋಡಿ ಪಾರ್ಕಲ್ಲಿ ಇದ್ದೀವಿ. ತಣ್ಣ ಗಾಳಿ ಬಿಸ್ತೈತೆ. ಈಚ ಕಡೆ ಫುಲ್ ಶೆಕೆ. ಬೆಳಗ್ಗೆ ಬಂದಾಗ ಫುಲ್ಲು ಜನ ಇದ್ದರು. ಈಗ ಆಲ್ಮೋಸ್ಟ್ ಕಮ್ಮಿ ಆಗಿಬಿಟ್ಟಿದೆ. ಲಾಸ್ಟ್ ಟೈಮ್ ಆ್ಯಸ್ ಯೂಶುವಲ್ ಇದೆ ಜಾಗದಲ್ಲಿ ಕೂತ್ಕೊಂಡು ನಾವು ವಿಡಿಯೋ ಮಾಡಿದ್ದು. ನೋಡಿದ್ದೆ ಅಂತ ಫೋನ್ ಮಾಡಿ ಕೇಳ್ಕೊತಾನೆ ಏನು ಅಂತ. ಏನು ಸರಿ ಬಾ ಹೋಗೋಣ. ಇನ್ನೇನು ಕಾಲ್ಸಪ್ ಕಡೆಗೆ ಹೋಗೋಣ. ಏರವಳ್ಳಿ ಪಾರ್ಕ್ ಏನಕ್ಕೆ ಫೇಮಸ್ಸು ಅಂದರೆ ಈ ಥರ ಒಂದು ಗಿಡಗಳು ಮರಗಳು ಎಲ್ಲ ಚೆನ್ನಾಗಿದೆ. ಆಮೇಲೆ ನೀರು ಕಮ್ಮಿ ಇದ್ದಾಗ ಸ್ವಲ್ಪ ಅಷ್ಟೊಂದು ಸ್ಮೆಲ್ ಬರಲ್ಲ. ಈ ಒಂದು ಮಳೆಗಾಲ ಬಂದಾಗ ನೀರು ಮೋರಿ ನೀರೆಲ್ಲ ಇದಕ್ಕೆ ತಿರುಗಿಸ್ಬಿಡ್ತಾರೆ. ಆವಾಗ ಸಿಕ್ಕಾಬಿಟ್ಟೆ ಸ್ವಲ್ಪ ಸ್ಮೆಲ್ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಮಿಕ್ಕಿದ್ದು ಚೆನ್ನಾಗಿದೆ. ನೋಡ್ಬೋದು ವ್ಯೂ ಅಲ್ಲ ಹಿಂದ್ಗಡೆಯಿಂದ ನಮ್ಮ ಹಿತೇಶ. ಅಂದರೆ ಮರ ಎಲ್ಲ ಸುತ್ತ ಸೈಡಲ್ಲಿ ಹಾಕಿರೋದ್ರಿಂದ ಅಷ್ಟೊಂದು ಬಿಸಿ ಅನಿಸಲ್ಲ. ಅಂದರೆ ಸೆಂಟ್ರಲ್ಲಿ ಸ್ವಲ್ಪ ಮರಗಳೆಲ್ಲ ಎತ್ತಿದ್ದಾರೆ, ಅಂಥ ಕಡೆ ಬಿಸಿಲು ಫೀಲ್ ಆಗುತ್ತೆ. ನೋಡ್ಬೋದು ಕೆರೆ. ಈ ಮಳೆಗಾಲದಲ್ಲಿ ಸ್ವಲ್ಪ ಹಾವು ಜಾಸ್ತಿ ಇಲ್ಲಿ. ವಾಕಿಂಗ್ ಮಾಡುವಾಗ ನೋಡ್ಕೊಂಡು ಮಾಡಬೇಕು ಹುಷಾರಾಗಿ. ಅಲ್ವೇನೋ ಹಿತೇಶ? ಕೆರೆ ಅಲ್ವೇನು ಏನಾಗಲ್ಲ. ನಾಗರಾವ್ ಇದ್ರೆ ಅಂತ ಹೇಳಿದ್ನಲ್ಲ, ಇಟ್ಸ್ ಮೈ ಟೈಮ್. ನೋಡಿ ಮೀನು ಹೆಂಗೆ ಹಿಡ್ದೈತೆ. ಮೀನೇ ತಾನೆ ಅದು. ನೋಡಿ ಕಾಲು ನೋಡಿ ಹೆಂಗೈತೆ ಗುರು ಕಾಲು. ಅದು ಟ್ರೈ ಮಾಡ್ತಾ ಐತೆ ತಿನ್ನೋಕ್ಕೆ ಆಯ್ತಾನೆ ಇಲ್ಲ ಅದ್ರ ಕೈಲಿ. ಹಾಂ ನೋಡಿ ಅಲ್ಲಿ ಗಂಟೆ ಹೋಯ್ತಾ ಐತೆ. ಹಾಂ ಅಷ್ಟೇ ನೋಡಿ. ಇದೆ ನಮ್ಮ ಹಿತೇಶಂದು ಫಸ್ಟ್ ಸೂಪರ್ ಬೈಕ್ ಹಂಕ್. ಯಾವ್ಯಾವ ಪಾರ್ಟ್ಸ್ ಎಲ್ಲೆಲ್ಲಿ ಉದ್ರೋಗೈತೆ ಅಂತ ಗೊತ್ತಿಲ್ಲ. ನೋಡಿ ಈಗ ಹೋಟೆಲ್ ಪ್ರಶಾಂತಕ್ಕೆ ಬಂದಿದ್ದೀವಿ. ನಾಗರಬಾವಿಯಲ್ಲಿರೋಂಥ ಹೋಟೆಲ್ ಪ್ರಶಾಂತ್ಗೆ. ಹಿತೇಶು, ಜಯಂತ ಹಾಗೆ ನಾನು 3 ಜನ ಬಂದಿದ್ದೀವಿ. ನೋಡಿ ಕಾಲ್ಸು ಬಂತು, ಟೇಸ್ಟ್ ಮಾಡ್ತಾ ಇದ್ದೀವಿ. ಹಿತೇಶ ಚೆನ್ನಾಗಿತ್ತಾ? ಏನು ಇಡ್ಲಿ ಹಾಕೊಂಡಿದ್ಯಾ? ಇಲ್ಲಿ ತಿನ್ಕೊಂಡು ಕಾಸು ಕುಡ್ಕೊಂಡು ಬಂದು ಈಗ ಜಯಂತನ ಮನೇಲಿ ಹೆಜ್ಜೆ ಆಡ್ತಾ ಇದ್ದೀವಿ. ದೂರದಿಂದ ತೋರ್ಸು ನೀನೇನಲು. ನಮ್ಮ ಹಿತೇಶ್ ಏನೋ ಅಕೌಂಟ್ ಐ ಡಿ ನಿಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬಿಡಿ ನಮ್ಮ ಹಿತೇಶ್ಗೆ. ಏನೋ ಗೋಸ್ಟ್ ರೈಡರ್. ನಮ್ಮ ಜಯಂತಂದೇನೋ ಯಾವ್ದು ನಿಂದ ಐ ಡಿ? ಕಮಾಂಡೋ. ಜಯಂತನ ಮನೇಲಿ ಸಾಕು ನೀನು. ಜಯಂತನ ಮನೇಲಿ ಪಬ್ಜಿ ಆಡ್ಕೊಂಡು ಇವಾಗ ಕಾರ್ ಕಲೀನಿ ಅಂತ ಬಂದು ನಮ್ಮ ಹಿತೇಶ ಕಾರ್ ಕಲಿತಾವನೀಗ. ನೋಡಿ ಫುಲ್ಲು ಬರೋ ಆಗ್ಬಿಟ್ಟವನೆ. ಆಫೇ ಮಾಡ್ಬಿಡ್ತಾನೆ ಗಾಡಿನ. ಎಕ್ಸಲೇಟರ್ ಬಿಡು, ಇದು ಕ್ಲಚ್ ಬಿಡು. ಫುಲ್ ಬಿಡ್ಬಿಡ್ಲಾ? ಒಂದ್ ಫುಲ್ ಅಲ್ಲ ಬಿಡು, ಒಂಚೂರು ಗಾಡಿ ಒಂದ್ ಮೂವ್ಮೆಂಟ್ ಬರುತ್ತೆ ಗಡ 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 ಅಂತ. ಬಂತಲ್ಲ ಎಲ್ಲಿ ಬಿಡು, ಇನ್ನು ಬಿಡು. ಹಾ ಈಗ ಬಿಡು, ಈಗ ಬಿಡು ಬ್ರೇಕು. ಗೊತ್ತಾಯ್ತಾ? ಅದೇ ಒಂದು ಲೈಟ್ ಒಂದು ವೈಬ್ರೇಷನ್. ಹಾ ಈಗ ತುಳಿ ಎಕ್ಸಲೇಟರ್ನ. ಬ್ರೇಕ್ ಹಿಡಿಯೋದು ಬೇಕಾಗಿಲ್ಲ ಅವಾಗ. ಲೆಫ್ಟ್ 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 ಲೆಫ್ಟ್.
ಗೊತ್ತಾಯ್ತಾ? ಬಾಜಿ ಅಂತ ನಾನು ವಿಡಿಯೋ ಮಾಡ್ತೀನಿ ನಿಂದು ಓಡಿಸು. ಜಯಂತಂದು ನೆಕ್ಸ್ಟ್. ಜಯಂತ್ ನಂದಾದ್ರೆ ಹೆಂಗೋ ವಿಡಿಯೋ ಆಗಲಿಲ್ಲ, ನಿಂದ ನೆಕ್ಸ್ಟ್ ಜಯಂತಂದು. ಅಲ್ವಾ? ಆಮೇಲೆ ತಿರ್ಗಾ ಮತ್ತೆ ನಿಂದ ತಿರ್ಗಾ ಅವಾಗ ನೋಡ್ಕೊಳ. ಸೋನು ಕಲಿತಾನಂತ. ಟ್ರೈ ಕೊಡೋಣ ಸ್ಟ್ರೈಟ್ ರೋಡಲ್ಲಿ. ಮನ್ಸು ಬರ್ಲಿಲ್ಲ ಅಂತ ಬಿಟ್ಬಿಡೋಣ. ಸೋನು ಏನಿಲ್ಲ, ಎಕ್ಸಲೇಟರ್ ತುಳ್ದ ಅಂತಂದ್ರೆ ಹಂಗೆ ಫುಲ್. ನಮಗಾದ್ರೂ ಅಟ್ಲೀಸ್ಟ್ ಗೇರ್ ತುಳಿದ್ರೆ ಏನಾಯ್ತದೆ, ಕ್ಲಚ್ ತುಳಿದ್ರೆ ಏನಂತದೆ ಅಂತ ಗೊತ್ತದೆ. ಮೂರ್ ಐತೆ ಯಾವ್ದೋ ಒಂದು. ಯಾಕೋ ಹಂಗ್ ಬ್ರೇಕ್ ಹಿಡಿತೀಯಾ? ಏನೋ ಪೀಸ್ ಆಫ್ ಕೇಕು. ಪೀಸ್ ಆಫ್ ಕೇಕ್. ಡ್ರೈವಿಂಗ್ ಇಸ್ ಅ ಪೀಸ್ ಆಫ್ ಕೇಕ್. ಎಲ್ಲಿವರೆಗೂ ಬೇರೆ ಗಾಡಿಗಳಿಲ್ಲ ಅಲ್ಲಿವರೆಗೂ ಪೀಸ್ ಆಫ್ ಕೇಕ್. ಹಾ, ನಮ್ ಜಯಂತ ಬಂದ. ಹಾ, ಇವಾಗ ಆಕ್ಚುಲಿ ಗಟ್ಟಿ ಹಿಡ್ಕೊಂಡು ಕೂತ್ಕೋ. ಸೋನು ಹೇಳೋದು ನಿಜನೇ ಮಚ್ಚ. ಅವಾಗಲೆಲ್ಲ ನಾನೇನೋ ಮ್ಯಾನೇಜ್ ಮಾಡ್ತಿದ್ದೆ. ಓಕೆ, ಏನ್ ಮಾಡ್ಬೇಕೀಗ? ಈಗ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಕ್ಲಚ್ ಹಿಡ್ಕೋಬೇಕು. ಹಾ, ಏನ್ ಹಿಡ್ಕೋಬೇಕು? ಫಸ್ಟ್ ಏನ್ ಮಾಡ್ಬೇಕೀಗ? ಕ್ಲಚ್ ಹಿಡ್ಕೋಬೇಕು. ಹಾ, ಕ್ಲಚ್ ಹಿಡ್ಕೋಬೇಕಾ? ನೋಡಿ ಏನ್ ಹಿಡ್ಕೋಬೇಕು. ಹಾ, ಕ್ಲಚ್ ಹಿಡ್ಕೊಂಡು ಬ್ರೇಕ್ ಮೇಲೆ ಕಾಲಿಕ್ಕು. ಬ್ರೇಕ್ ಮೇಲ? ಬ್ರೇಕ್ ಮೇಲೆ ಇದಕ್ಕೆ ಬ್ರೇಕ್ ಮೇಲೆ ಇಕ್ಕು ಕಾಲು. ಸಾಕು ಸಾಕು ಸಾಕು. ಹಾ, ನ್ಯೂಟ್ಲಲ್ಲಿ ಇದ್ರು ನೀನ್ ಅದ್ ಮಾಡ್ಬೇಕು. ಗಾಡಿ ಹೊಸ ಗಾಡಿಗೆಲ್ಲ ಕ್ಲಚ್ ಹಿಡ್ಕೊಂಡ್ರೆ ನ್ಯೂಟ್ಲಲ್ಲಿ ಇದ್ರು ಸ್ಟಾರ್ಟ್ ಆಗೋದಿಲ್ಲ. ಬ್ರೇಕ್ ಬಿಡ್ಲಾ? ಬ್ರೇಕ್ ಬಿಡಿ ಈಗ. ನೀನ್ ಅಂದ್ರೆ ನಿನ್ ಸೇಫ್ಟಿ ಇಟ್ಕೊಂಡಿರೋ ಅಪ್ ಡೌನ್ ಅಲ್ಲಿ ಇದ್ದಾಗ ಕ್ಲಚ್ ನಿಧಾನಕ್ಕೆ ಬಿಡಂಗೆ. ಬಲಗಡೆ ಇರ್ತದೆ, ಕ್ಲಚ್ ಹಿಡಿದು ಎಡಗಡೆ ಇರ್ತದೆ. ಹಂಗೆ ಹೋಗಿ ಫಸ್ಟ್ ಗೇರ್ ಅಲ್ಲಿ ಹೋಗು. ಬ್ರೇಕ್ ಬಿಟ್ಬಿಟ್ಟು ಅಂದ್ರೆ ಕ್ಲಚ್ ಬಿಟ್ಬಿಟ್ಟು ಬ್ರೇಕ್ ಬಿಡ್ಬೇಕು. ಬ್ರೇಕ್ ಹಿಡ್ಕೊಂಡಿರೋ ಸರಿನಾ? ಕ್ಲಚ್ ಅದು ವೈಬ್ರೇಷನ್ ಬರುತ್ತೆ ಗೊತ್ತಾ ಮೂಮೆಂಟ್ಗೆ, ಅವಾಗ ಬ್ರೇಕ್ ಬಿಡು ನಿಧಾನಕ್ಕೆ. ನೀನ್ ಇನ್ನು ಕಲ್ತಾಗ ಕ್ಲಚ್ ಬಿಡೋ ಟೈಮಲ್ಲಿ ಬ್ರೇಕ್ ಬಿಟ್ಬಿಡ್ತೀಯ. ಇನ್ನು ಕಲ್ತಿಲ್ವಲ್ಲ ಅವಾಗ ಅನ್ಸುತ್ತೆ. ಕಾರ್ ಓಡಿಸೋದು ಹೆಂಗಿರ್ಬೇಕು? ನೀನ್ ಓಡಿಸಿದ್ಯಾ ಅಂತಾನೆ ಗೊತ್ತಾಗಬಾರ್ದು ನಮ್ಗೆ. ಹಂಗಿರ್ಬೇಕು. ಲೇ ಅವ್ನು ನಿಂತಿತ್ತವನೇ ಯಾಕಂತ ತಿರ್ಗಿಸ್ತಾವ ಕಣ, ಅದಕ್ಕೆ ಸೌಂಡ್ ಹಂಗ್ ಬರ್ತದೆ. ಓಲ್ಡೇನ್ ಫಸ್ಟ್ ಗೇರ್ಗೆ ಹಾಕು. ಮೆಕ್ಲಾಡಿಕ್ ತುಳಿಬೇಡ, ಡೌನಲ್ಲಿ ಅದೇ ಹೋಗ್ತದೆ. ಕ್ಲಚ್ ಬ್ರೇಕು ಎರಡರಲ್ಲಿ ಹ್ಯಾಂಡ್ ಬ್ರೇಕ್ ಇಳಿಸಿಲ್ಲ, ಹಂಗೆ ಓಡಿಸ್ತಾ ಇದೆ ಅಷ್ಟೊತ್ತಿಂದ. ಸಾಕು 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 ತುಳು ನಿಲ್ಸು. ಸಾಕು ಗ್ಯಾಪ್ ಐತೆ ಅಂತಲ್ಲಿ ಹಾಕೋದಲ್ಲ. ಏನ್ ಗೊತ್ತಾ, ಈ ರೋಡಲ್ಲಿ ಓಡಿಸ್ತಾ ಇರೋದಕ್ಕೆ ಎಷ್ಟು ಕಷ್ಟ ಅನಿಸ್ತಿರೋದು. ಮಾಮೂಲಿ ಟಾರ್ ರೋಡಲ್ಲಿ ಆಗಿದ್ರೆ ಹಿಂಗ್ ಆಗೋಗಿರೋದು. ಟಾರ್ ರೋಡೆಲ್ಲ ಆರಾಮಾಗಿ ಕಲಿಬೇಕು ಕಣ, ಇಂಥ ರೋಡಲ್ಲಿ ಕಲಿಬೇಕು. ಜಯಂತಂಗೆ ಯಾವಾಗ ಎಲ್ಲಿ ಏನ್ ಹಾಕ್ಬೇಕಂತ ಗೊತ್ತಿಲ್ಲ. ಎಲ್ಲಿ ಏನಂದ್ರೆ ಹಾಕ್ಬಿಡ್ತಾನೆ, ವಾಪಸ್ ಬಂದ್ಬಿಡ್ತಾರೆ ಪೊಲೀಸ್. ದೀಪೋದು ಇಲ್ವಾ ಲೈಸೆನ್ಸ್ ಅಲ್ಲಿ? ದೀಪೋದು ಎಲ್ಲ ವೀಲರ್ದು ಲೈಸೆನ್ಸ್ ಐತೆ. 2 6 10 12 6ವರೆಗೂ ಅಷ್ಟೇ ನಂಗೆ. ಐ ಲಾರಿದು ಯಾವುದು? 6 ವೀಲ್ ಇರೋದು ನಂದು. ಹಿಂದ್ಗಡೆ 4 ಬತ್ತಾನೆ ಬರೋದು. ಟೋಟಲ್ 6 ಲೆಕ್ಕ ಬರೋದು. ಮುಂದೆ ಫ್ರಂಟ್ 2, ಮಿಡಲ್ ಅಲ್ಲಿ 2, ಹಿಂದ್ಗಡೆ 8 ಬರ್ತವೆ. ಅದು 4 ಬರ್ತದೆ. ಅದು 10 ವೀಲ್ ಕಣಲ್ಲಿ. ನಮ್ಮ ಹತ್ರ 6 ವೀಲ್. ಎಲ್ಲಾದ್ರೂ ಕಾರ್ಯ ಎತ್ತದಾಗ ದೀಪನ ಹಾಕೊಂಡು ಹೋಗ್ಬೇಕು. ಅದಕ್ಕೆ ಲೇ ಕೊಡ್ಡಿ ಮೇಲೆಲ್ಲ ಹತ್ತಿಸ್ಕೊಂಡ್ ವಾತಾವರಣ ಕೆಳಗಡೆ ಸೌಂಡ್ ಆಯ್ತದೆ. ಮೇಲೆ ಹತ್ತಿಸ್ತೆ ಲೆಕ್ಕ ಹಾಕೊಂಡ್ರೆ ನಾನು ಎಲ್ಲೂ ಬಿಟ್ಟೇ ಇಲ್ಲ. ತಿಗಾಮುಚ್ಕೊಂಡು ಓಡಿಸ್ತೇನೆ ಕ್ಲೀನಾಗಿ. ನಾನ್ ಪರ್ಫೆಕ್ಟ್ ಡ್ರೈವಿಂಗ್ ನಂದು. ನೋಡಿ ಕಾರ್ ಕಲ್ತ್ಕೊಂಡು ಬಂದು ನಮ್ಮ ಹಿತೇಶ ಹಿಂದೆ ಕೂತಾನೆ, ಜಯಂತ ಮುಂದೆ ಕೂತಿದ್ದ. ನಮ್ಮ ಸೋನು ಓಡೋದ ಇಳಿದ ತಕ್ಷಣ ಆ ಕಾರು ಲೇಟಾಗೋಯ್ತು ಹೋಗಲ್ಲ ಅಂತ ಅಂದ್ಬಿಟ್ಟು ಈಗ ಫುಲ್ ಡೀಲಿಂಗ್ ನಡೀತೈತೆ ಜಯಂತಂದು ಹಿತೇಶಂದು. ಏನೋ ಸೆಟ್ಲ್ಮೆಂಟ್ ಅಂತೆ, ಸೆಟ್ಲ್ಮೆಂಟ್ ಕೆಲಸಗಳು ನಡೆಸ್ಕೊಳ್ತಾರೆ. ನೋಡಿ ಆಯಿತು, ಓಡ್ತಾ ಇದ್ದೀವಿ. ಬಾಯ್ ಕಣ. ಹಾಂ, ಎಲ್ಲ ಪ್ರಾಕ್ಟೀಸ್ ಆಯಿತು. ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಹಿತೇಶ ನೋಡಿ ಕಾಯ್ಕೊಂಡು ನಿಂತವನೆ. ಅವ್ರ ಮನೆ ಹತ್ರ ತೊಗೊಂಡು ಕಾರ್ ನಿಲ್ಲಿಸ್ಬಿಟ್ಟು ಈಗ ಸ್ಟ್ರೈಟ್ ಮನೆಗೇನೆ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.